ಎಲ್ಲರಿಗೂ ನಮಸ್ಕಾರಗಳು. ಗಣೇಶ ಚತುರ್ಥಿ ಕುರಿತು ಪ್ರಬಂಧವನ್ನು ನೋಡೋಣ. ಪೀಠಿಕೆ: ಭಾರತವು ಹಬ್ಬಗಳ ನಾಡಾಗಿದೆ. ಇಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ವಿಶಿಷ್ಟವಾದ ಸಂಸ್ಕೃತಿ, ಆಚರಣೆ ಮತ್ತು ಮಹತ್ವವಿದೆ. ಅವುಗಳಲ್ಲಿ ಗಣೇಶ ಚತುರ್ಥಿ ಒಂದು ಪ್ರಮುಖ ಹಬ್ಬ. ಇದು ವಿದ್ಯೆಯ, ಬುದ್ಧಿಯ ಹಾಗೂ ಐಶ್ವರ್ಯದ ದೇವರಾದ ಶ್ರೀ ಗಣೇಶನ ಜನ್ಮದಿನ ಎಂದು ಆಚರಿಸಲಾಗುತ್ತದೆ. ಗಣೇಶನು ವಿಘ್ನೇಶ್ವರ ಎಂದು ಪ್ರಸಿದ್ಧನಾಗಿದ್ದು, ಎಲ್ಲ ಕಾರ್ಯಗಳನ್ನು ಆರಂಭಿಸುವ ಮೊದಲು ಅವನ ಪೂಜೆಯನ್ನು ಮಾಡುವುದು ಸಂಪ್ರದಾಯ. ಭಕ್ತರು ಗಣೇಶನನ್ನು ಪೂಜಿಸಿದರೆ ಎಲ್ಲ ವಿಘ್ನಗಳು ದೂರವಾಗಿ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಗಣೇಶ ಚತುರ್ಥಿ ಹಬ್ಬವನ್ನು ಸಾಮಾನ್ಯವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ದೇಶಾದ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ದಿನ ಮನೆಗಳಲ್ಲಿ ಮತ್ತು ಮಂಟಪಗಳಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಹೂವು, ಹಣ್ಣು, ಪಾನಕ, ಕೋಸಂಬರಿ ಹಾಗೂ ವಿಶೇಷವಾಗಿ ಮೊದರಕಾಯಿ ಅಥವಾ ಕಡುಬು, ಮೋದಕಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಮೂರ್ತಿಯನ್ನು 10 ದಿನಗಳವರೆಗೆ ಪೂಜಿಸಿದ ನಂತರ ವಿಸರ್ಜನೆ ಮಾಡುವುದು ಸಂಪ್ರದಾಯ. ಗಣೇಶೋತ್ಸವವನ್ನು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕ ಹಬ್ಬವನ್ನಾಗಿ ರೂಪಿಸಿದರು. ಇದರಿಂದ ಸಮಾಜದಲ್ಲಿ ಒಗ್ಗಟ್ಟು, ಸಹಭಾಗಿತ್ವ ಮತ್ತು ರಾಷ್ಟ್ರಭಕ್ತಿಯ ಭಾವನೆ ಬಲವತ್ತಾಯಿತು. ಇಂದಿಗೂ ಈ ಹಬ್ಬವನ್ನು ಸಾರ್ವಜನಿಕ ಮಂಟಪಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಬಣ್ಣದ ಮೂರ್ತಿಗಳಿಂದ ಪರಿಸರಕ್ಕೆ ಹಾನಿಯಾಗುತ್ತಿದೆ. ಆದ್ದರಿಂದ ಮಣ್ಣಿನ ಗಣೇಶ ಮೂರ್ತಿಗಳು, ಹೂವಿನ ಅಲಂಕಾರ ಮತ್ತು ಪರಿಸರ ಸ್ನೇಹಿ ವಿಸರ್ಜನೆ ಮಾಡುವುದನ್ನು ಜನರು ಅಳವಡಿಸಿಕೊಳ್ಳಬೇಕು. ಉಪಸಂಹಾರ: ಗಣೇಶ ಚತುರ್ಥಿ ಭಕ್ತಿಯ, ಶ್ರದ್ಧೆಯ, ಸಂಸ್ಕೃತಿಯ ಹಾಗೂ ಸಹಕಾರದ ಹಬ್ಬವಾಗಿದೆ. ನಮ್ಮ ಜೀವನದಲ್ಲೂ ಗಣೇಶನಂತೆ ಬುದ್ಧಿವಂತಿಕೆ, ಶಿಸ್ತಿನ ಜೀವನ ಮತ್ತು ಸಮಾಜಮುಖಿ ಚಟುವಟಿಕೆ ಬೆಳೆಸಿಕೊಳ್ಳುವುದು ಈ ಹಬ್ಬದ ನಿಜವಾದ ಸಂದೇಶ. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು.